ಇವ್ರಿಗೆಲ್ಲರಿಗೂ ನಾವು ಏನು ಕೇಳಕತ್ತಿದ್ವಿ, ಫೆಬ್ರವರಿ ಮತ್ತು ಮಾರ್ಚಿಗೆ ನೀವು ದುಡ್ಡು ಕೊಟ್ಟಿರೋ ಇಲ್ಲೋ ಇಷ್ಟೇ ಹೇಳ್ರಿ, ಬೇರೆ ಏನು ಪ್ರಶ್ನೆ ಇದ್ದಿದ್ದಿಲ್ಲ. ಇವ್ರೇನು ಹೇಳ್ತಾರಂತಂದ್ರೆ ಅದನ್ನು ಬಿಟ್ಟು ಯಾವ ರೀತಿ ಸಚಿವರು ಉತ್ತರ ಕೊಟ್ಟರಲ್ಲ ಆಗಸ್ಟ್ವರೆಗೆ ಕೊಟ್ಟೇವಿ ಅಂತಂದೇಳಿ ಅದೇ ಉತ್ತರವನ್ನು ರಿಪ್ಲಿಕೇಟ್ ಮಾಡುವಂಥದ್ದಾಯ್ತು. ಅದಾದ್ಮೇಲೆ ನಾನು ಸ್ವತಃ ಡಿಡಿಗೆ ಮಾತಾಡಿದೆ. ಡಿ ಮಾತಾಡಿ ಅಲ್ಲಿ ಹೌಸ್ನಾಗ ಇದ್ದಂಥ ಹೊರಗಡೆ ಬಂದು ನಾ ಡಿ ಮಾತಾಡಿ ನಾ ಕೇಳಿರ್ತಕ್ಕಂಥದ್ದು ಇದೈತಿ, ನಮಗೆ ಸರಿಯಾಗಿ ಉತ್ತರ ಕೊಡ್ರಿ ಅಂತಂದ್ರೆ ಅವರೆಲ್ಲರೂ ಭಾಳ ಅಂಜಿಕೆ ಭೀತಿಯಲ್ಲಿ ಇದ್ರಿ ಎಲ್ಲರೂ ಸದ್ಯ. ಇಲ್ಲ ಸರ್ ನಮಗೊಂದು ಸ್ವಲ್ಪ ಇದು ಐತಿ, ನಾವು ಕೊಟ್ಟೇವಿ ನಿಮ್ಗೆ ಅಂತ. ನಾನು ಹೇಳಿದೆ ಫೆಬ್ರವರಿ ಮಾರ್ಚದ್ದು ಕ್ಲಿಯರಿಟಿ ಮಾಡಂತ ಹೇಳಿದಾಗ ಧಾರವಾಡ, ಗದಗ, ಹಾವೇರಿ ನಾವು ಮೊದಲೇ ಕೇಳ್ಕೊಂಡ್ಬಿಟ್ಟಿದ್ವಿ. ಇದು ಗೊತ್ತಿತ್ತು ಏನಾಗುತ್ತೆ ಅಂತಂದೇಳಿ. ಆ ಕಾರಣಕ್ಕಾಗಿ ಅವ್ರಿಗೆ ಏನು ಇದ್ರ ಬಗ್ಗೆ ಹಿಂದೆ ಮುಂದೆ ಗೊತ್ತಿರಲಿಲ್ಲ. ಅದಕ್ಕಾಗಿ ಅವ್ರಿಗೆ ಕರೆಕ್ಟಾಗಿ ಕೊಟ್ಟರು. ನಮ್ಗೆ 2 ತಿಂಗಳು ಬಂದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರು. ಉಳಿದ ಜಿಲ್ಲೆಗಳದು ಈ ರೀತಿಯಾಗಿರ್ತಕ್ಕಂಥ ಮತ್ತು ಗದಗ ಜಿಲ್ಲೆದು ಕ್ಲಿಯರ್ ಇತ್ತು ಫಸ್ಟಿಗೆ ನಮ್ಮ ಹೊಳ್ಳಿ ವಾಪಸ್. ಹಾವೇರಿ ಜಿಲ್ಲೆ ಕರೆಕ್ಟ್ ಐತಿ. ಇನ್ನೂವರೆಗೂ ಬೆಳಗಾವಿ ಜಿಲ್ಲೆದು ಉತ್ತರ ಬಂದಿಲ್ಲ ಆ್ಯಸ್ ಆನ್ ಡೇಟ್. ಮತ್ತು ಇವತ್ತಿನ ತನಕ ಈ ತಾರೀಕುವರೆಗೂ ಕೂಡ ಉಪನಿರ್ದೇಶಕರು ಮಹೇಶ್ ಬಾಬು ಏನವ್ರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು, ಅವ್ರು ಇನ್ನೂವರೆಗೂ ಕೂಡ ಮಾಹಿತಿನ ಕೊಡೋಕೆ ರೆಡಿ ಇಲ್ಲ. ನಾನು ಈಗ ಸಂಬಂಧಪಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದೇನೆ. ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊನೆಗೆ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನಂತಂದರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಮಾಡಿದ ತಕ್ಷಣ 1 ಗಂಟೆನೂ ಇಲ್ಲದ ನಾನು ಎಲ್ಲ ಅಕೌಂಟಿಗೆ ಕಳಿಸ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಅವರು ಒದಗಿಸಿದ್ದಾರೆ. ಆ ಕಾರಣಕ್ಕಾಗಿ ಹಾಗಾದರೆ ಇದು ಫೈನಾನ್ಸ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಡುವೆ ಏನಾದರೂ ಸಣ್ಣ ಸಂಘರ್ಷ ಐತಾ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಬೇಕಾಗತ್ತೆ. ಒಂದು, ಮುಖ್ಯಮಂತ್ರಿಗಳು ಕಟ್ತೇನೆ ಅಂತ ಹೇಳಿದರು. 2ನೇದು, ಸಚಿವರು ಇನ್ನೂ ಬಂದಿಲ್ಲ ಅನ್ನೋ ಮತ್ತನ್ನು ಕೊನೆಗೆ ಅವರು ಒಪ್ಕೊಂಡಿದ್ದಾರೆ. ಯಾರಿಗೂ ಕೂಡ ತಿಳಿಲಾರದ ರೀತಿಯಲ್ಲಿ ಇವತ್ತು ಹಣವನ್ನು ಹಾಕುವಂಥದ್ದು ವ್ಯವಸ್ಥೆ ಆಯ್ತು. ಇದು ಒಬ್ಬರದ್ದು ಅಕೌಂಟ್ ತೊಗೊಂಡೆ ನಾನು ಯಾವ ರೀತಿ ಮಾಡ್ಯಾರ ಅಂತಂದೇಳಿ. ಆಗಸ್ಟಕ್ಕೆ ಸ್ಟಾರ್ಟ್ ಆಗಿತ್ತು ಇವ್ರದ್ದು ಪೇಮೆಂಟ್ ಮಾಡೋದು. ನಾನು ಉಳಿದಿದ್ದು ಯಾವುದು ಹೇಳಂಗಿಲ್ಲ, ಫೆಬ್ರವರಿ ಮಾರ್ಚಕ್ಕೆ ಬಂದು ನಿಲ್ತೀನಿ. ಯಾಕಂತಂದ್ರೆ ಏನು ಯಾವ ಕಾರಣಕ್ಕೆ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಈಗ ಯಾರು ನೋಡಿದ್ರೆ ಫೆಬ್ರವರಿ ಮಾರ್ಚ್ ನಾವು ಬಂದಿಲ್ಲ ಅಂತ ಹೇಳಕತ್ತೇನೆ. 2025 ಫೆಬ್ರವರಿ ಮಾರ್ಚ್ ಅಂತೇಳಿ. ಅದು ನೋಡ್ರಿ ಎಷ್ಟು ಮಜಾ. ಇವತ್ತು ಅಕೌಂಟಿಗೆ ಡೆಬಿಟ್ ಮಾಡ್ಯಾರ. ಅಕೌಂಟ್ ಅಂದ್ರೆ 3/3/2025ಗೆ 2,000 ರೂಪಾಯಿ ಹಾಕ್ತಾರೆ. 10/3/2025ಗೆ 2,000 ರೂಪಾಯಿ ಹಾಕ್ತಾರೆ. ಮಾರ್ಚ್ 2025 2 ಸಲ ಅಕೌಂಟಿಗೆ ಹಣ ಬರುತ್ತಾ? ಒಂದೇ ತಿಂಗಳೇ 4,000 ರೂಪಾಯಿ ಬಂದಿದೆ. ಆದರೆ ಇದು ಯಾವಾಗಿಂದು? 3/3ಕ್ಕೆ ಹಾಕಿದ್ದು ನವೆಂಬರ್ 2024. 10/3 ಹಾಕಿದ್ದು ಡಿಸೆಂಬರ್ 2024. ಅಂದ್ರೆ ನಿಮಗೆ ಫೆಬ್ರವರಿ ಮಾರ್ಚ್ ಅಂತ ಕೇಳಿದ್ರೆ ಫೆಬ್ರವರಿ ಯಾರು ನಿಮಗೆ ಮಾರ್ಚ್ನಾಗ ದುಡ್ಡು ಬಂದಿಲ್ಲ ನೋಡ್ರಿ, 2 ಸಲ ಬಂದೈತಿ ಅಂತ ತೋರಿಸೋಂದು ವ್ಯವಸ್ಥೆನೂ ಇಟ್ಟಿದ್ದಾರೆ. ಅವ್ರದ್ದು ನೋಡ್ರಿ, ಯಾವುದು ನಿಮಗೆ ಒಂದು 7-8 ಎಕ್ಸಾಂಪಲ್ ಕೊಡ್ತೇನೆ ಬೇಕಾರೆ. ಯಾವುದು ಸೇಮ್ ಡೇಟ್ಗೂ ಬರಂಗಿಲ್ಲ ದುಡ್ಡು. ಈಗ ನಾನು ನಮ್ಮ ಕಡೆಯಿಂದ ನಾವು ಲೆಕ್ಕ ತಗೊಂಡಿದ್ದು ನೋಡಿ, ಫಾರ್ ಹೇಳ್ಬಿಡ್ತೇನೆ ನಿಮ್ಗೆ ಪೂರ್ತಿ. ಇದು ಒಂದು ಅಕೌಂಟ್ ಐತಿ, ಇದು ಒಂದು ಅಕೌಂಟ್ ಐತಿ ಕೊಡ್ತೀನಿ, ಬೇಕಾದ್ರೆ ಇನ್ನೂ ಅಕೌಂಟ್ ಅದನ್ನ ಕಡೆ ಕೊಡಿಸ್ತೀನಿ. ಅವ್ರು ಹೇಳಿದೇನು ಆಗಸ್ಟಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರು. ಅದು ಫಸ್ಟ್ ಅಕೌಂಟ್ ಹಾಕಿದ್ದು 18/9/2023ಕ್ಕೆ ಸ್ಟಾರ್ಟ್ ಆಯಿತು 1ನೇ ಅಕೌಂಟ್. ಅಂದರೆ ಇದು ಆಗಸ್ಟ್ 2023. 19/10ಕ್ಕೆ ಹಾಕಿದ್ರು, ಅದು ಸೆಪ್ಟೆಂಬರ್ದು. ಡಿಸೆಂಬರ್ಗೆ ಹಾಕಿದ್ರು, ಅದು ಅಕ್ಟೋಬರ್ದು. ಜನವರಿಗೆ ಹಾಕಿದ್ರು, ಅದು ನವಂಬರ್ದು. ಜನವರಿಗೆ ಹಾಕಿದ್ರು, ಅದು ವಾಪಸ್ ಡಿಸೆಂಬರ್ದು. ಫೆಬ್ರವರಿಗೆ ಹಾಕಿದ್ರು ಜನವರಿ ಅಮೌಂಟು. ಮಾರ್ಚ್ 23ಕ್ಕೆ ಹಾಕಿದ್ದು ಫೆಬ್ರವರಿ. 13/4ಕ್ಕೆ ಹಾಕಿದ್ದು ಮಾರ್ಚದ್ದು. 24/4ಕ್ಕೆ ಹಾಕಿದ್ದು ಏಪ್ರಿಲ್ದು. ಇದು ಒಂದು ಕರೆಕ್ಟ್ ಬಂದಿದ್ದಿಲ್ಲ, ಅದರ ಆ ಮಂತು ಇದಕ್ಕೆ ಬಂದಿದ್ದು. ವಾಪಸ್ಸು 13 ಇದು 24 ನಾ ಹೇಳಕತ್ತಿದ್ದಲ್ಲ ಇಲ್ಲಿ ಸೀಕ್ವೆನ್ಸ್. ಅಂದ್ರೆ 10, 11, 12, 13 ಮಂತ್ ವೈಸ್ ಹೋದೆ ಅಂದರೆ ಇಲ್ಲಿ ಬರೋದು ಪ್ರಾಬ್ಲಮ್ 16ನೇ ಕಂತು. ಅವ್ರೇನು ಹೇಳಿದ್ರು 23 ಕಂತು ಹೇಳ್ಯಾರ. 16ನೇ ಕಂತು ನವಂಬರ್ದು ಐತಿ, 17ನೇ ಕಂತು ಡಿಸೆಂಬರ್ದು. ನಾವು ಈ ವಿಷಯ ಎತ್ತಿ 9ನೇ ತಾರೀಕಿಗೆ ತೊಗೊಂಡ್ವಿ, 10ನೇ ತಾರೀಕು CM ರಿಪ್ಲೈ ಮಾಡಿದ್ವಿ. 10 ಅಥವಾ 11ನೇ ತಾರೀಕಿಗೆ ಒಂದು ಕಂತು ಬಂದು ಅದು ಎಲ್ಲ ಕಡೆ ಬಂದಿಲ್ಲ. ನೋಡಿ, ನಾನು ಹೇಳೋದು ಇವತ್ತು ಸರ್ಕಾರ ಬೇರೆ ಯಾರಿಗೆ ಮೋಸ ಮಾಡ್ತಾ ಇಲ್ಲ. ನೀವೇನು ತಾಯಂದ್ರೆ ಓಟ್ ಹಾಕಿ ಹೇಳಿ ತಾಯಂದ್ರಿಗೆ ನಿಮ್ಗೆ 2,000 ರೂಪಾಯಿ ಅಂತ ಹಾಕಿ ಏನು ನೀವು ಇವತ್ತು ಓಟ್ ಹಾಕೊಂಡು ಇಲೆಕ್ಷನ್ ಮಾಡಿಕೊಂಡು ಭಾಳ ಗೃಹಲಕ್ಷ್ಮಿ ಬಗ್ಗೆ ಹೇಳಿ ಗೆದ್ಕೊಂಡು ಬಂದಿರಿ. ನಾವು ಅಷ್ಟೇ ಕೇಳ್ತೀವಿ. ಆ್ಯಸ್ ಎ ಅಪೋಸಿಷನ್ ಪಾರ್ಟಿ ಒಂದು ರಚನಾತ್ಮಕ ಹೋರಾಟ ಮಾಡ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ದಯವಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ಆ ಮಹಿಳೆಯರಿಗೆ, ಆ ತಾಯಂದರಿಗೆ ಹಣವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ನಿಮಗೆ ಒಂದು ಹಣೆಪಟ್ಟಿ ಬೀಳುತ್ತೆ. ಮೋಸ ವಂಚನೆ ಮಾಡ್ಯಾರ ಕಾಂಗ್ರೆಸ್ ಸರ್ಕಾರದವರು ಅಂತಕ್ಕಂಥ ಹಣೆಪಟ್ಟಿ. ಆ 1,24,00,000 ಜನ ನಿಮ್ಮ ತಾಯಂದ್ರೆ ನಿಮ್ಮ ಹೆಸರಲ್ಲಿ ಗ್ಯಾರಂಟಿ ಹೇಳುವಂಥ ಪ್ರಯತ್ನ ಆಗತ್ತೆ ಮುಂದೆ.